ಆತ್ಮೀಯ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕಾರ. ಈ ದಿನದ ವಿಡಿಯೋಗೆ ಸ್ವಾಗತ. ಈಗಾಗಲೇ ನಿಮ್ಮ ವಾರ್ಷಿಕ ಪರೀಕ್ಷೆಯ ವೇಳಾಪಟ್ಟಿ ಅನೌನ್ಸ್ ಆಗಿದೆ. ಎಲ್ಲರೂ ಕೂಡ ನಿಮ್ಮ ಪರೀಕ್ಷೆಗೆ ಸಿದ್ಧತೆಯನ್ನ ನಡೆಸ್ತಾ ಇದ್ದೀರಾ ಅಂತ ಹೇಳಿ ಅನ್ಕೊಳ್ತಾನೆ. ಹಾಗೆ ಸುಮಾರು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ, ಮ್ಯಾಮ್ ಕನ್ನಡ ವಿಷಯದ ಬ್ಲೂ ಪ್ರಿಂಟ್ ಅನ್ನ ನಮಗೆ ಕಳುಹಿಸ್ಕೊಡಿ ಅಥವಾ ಬ್ಲೂ ಪ್ರಿಂಟ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ತಿಳಿಸ್ಕೊಡಿ ಅಂತ ಹೇಳಿ ಕೇಳ್ತಾ ಇದ್ರಿ. ಹಾಗಾಗಿ ಈ ದಿನದ ವಿಡಿಯೋನಲ್ಲಿ ಪ್ರಥಮ ಪಿಯುಸಿ ಕನ್ನಡ ವಿಷಯದ ಬ್ಲೂ ಪ್ರಿಂಟ್ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತಾನೆ. ಪ್ರಥಮ ಪಿಯುಸಿ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆಯ ನೀಲನಕ್ಷೆ 2023-24. ಮೊದಲನೇದಾಗಿ ಪ್ರಶ್ನೆಗಳ ಮಾದರಿ ಅಂತ ಹೇಳಿ ಕೊಟ್ಟಿದ್ದಾರೆ ಮೊದಲನೇ ಕಾಲಮಲ್ಲಿ. ಎರಡನೇ ಕಾಲಮಲ್ಲಿ ಪ್ರಶ್ನೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೊಟ್ಟಿದ್ದಾರೆ. ನಂತರ ಅಂಕಗಳನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಪ್ರಶ್ನೆಯ ಮಾದರಿನಲ್ಲಿ 1 ಅಂಕದ ಪ್ರಶ್ನೆಗಳಿರುತ್ತೆ. ಪ್ರಶ್ನೆಗಳ ಸಂಖ್ಯೆ 10 + 5 + 5 ಅಲ್ಲಿಗೆ 20 ಪ್ರಶ್ನೆಗಳಾಗುತ್ತೆ. 20 ಅಂಕಗಳು. ಕಿರು ಉತ್ತರವನ್ನು ಬಯಸ್ತಕ್ಕಂತಹ ಪ್ರಶ್ನೆಗಳು ಅಂದರೆ 2 ಅಂಕದ ಪ್ರಶ್ನೆಗಳು. ಪ್ರಶ್ನೆಗಳ ಸಂಖ್ಯೆ 8 + 4 ಇರುತ್ತೆ. ನಂತರ ವಿವರಣಾತ್ಮಕ ಉತ್ತರವನ್ನು ಬಯಸ್ತಕ್ಕಂತಹ ಪ್ರಶ್ನೆಗಳು 3 ಅಂಕದ ಪ್ರಶ್ನೆಗಳು. 4 ಪ್ರಶ್ನೆಗಳಿರುತ್ತೆ 12 ಅಂಕಗಳಿಗೆ. ನಂತರ 4 ಅಂಕದ ಪ್ರಶ್ನೆಗಳು ಇಲ್ಲೂ ಕೂಡ ಅಷ್ಟೇ 4 + 2 ಅಂತ ಹೇಳಿ ಕೊಟ್ಟಿದ್ದಾರೆ. ಅಲ್ಲಿಗೆ ಒಟ್ಟು 24 ಅಂಕಗಳಿಗೆ ಇರುತ್ತೆ. ಒಟ್ಟು ಪ್ರಶ್ನೆಗಳು 42 ಹಾಗೆ ಅಂಕಗಳು 80. ನಂತರ ಇಲ್ಲಿ ನಾವು ಮುಂದುವರೆದು ನೋಡ್ತಾ ಹೋದರೆ ಪ್ರಥಮ ಪಿಯುಸಿ ಪದ್ಯ ಭಾಗದಲ್ಲಿ ದುರ್ಯೋಧನನ ವಿಲಾಪ ಪದ್ಯಕ್ಕೆ 8 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ವಚನಗಳು ಪದ್ಯ 5 ಅಂಕಗಳು. ದೇವನೊಲಿದವನ ಕುಲವೇ ಸತ್ಕುಲಂ 3 ಅಂಕಗಳು. ಹಲುಬಿದಳ್ ಕಲ್ಮರಂ ಕರಗುವಂತೆ ಸೀತೆ 4 ಅಂಕಗಳು. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ 3 ಅಂಕಗಳು. ಶಿಶು ಮಕ್ಕಳಿಗೊಲಿದ ಮಾದೇವ 4 ಅಂಕಗಳು. ಅಖಂಡ ಕರ್ನಾಟಕ 4 ಅಂಕಗಳು. ಎಂದಿಗೆ 1 ಅಂಕ. ಮಗು ಮತ್ತು ಹಣ್ಣುಗಳು 3 ಅಂಕ. ನಾಬರಿ ಭ್ರೂಣವಲ್ಲ 2 ಅಂಕ. ಮತ್ತೆ ಸೂರ್ಯ ಬರುತ್ತಾನೆ 1 ಅಂಕ. ಸುನಾಮಿಯ ಹಾಡು ಪದ್ಯಕ್ಕೆ 1 ಅಂಕ. ಹೊಲಿಗೆ ಯಂತ್ರದ ಅಮ್ಮಿ 2 ಅಂಕ. ದೇವರಿಗೊಂದು ಅರ್ಜಿ 1 ಅಂಕ. ಜೀವಕ್ಕೆ ಇಂಧನ ಪದ್ಯಕ್ಕೆ 1 ಅಂಕ. ಇನ್ನು ಗದ್ಯ ಭಾಗವನ್ನು ನಾವು ಗಮನಿಸೋದಾದರೆ ಗಾಂಧಿ ಅಂತ ಹೇಳಿ ಗದ್ಯ ಇದೆ ಮೊದಲನೇದಾಗಿ 5 ಅಂಕ. ರಾಗಿ ಮುದ್ದೆ ಪಾಠಕ್ಕೆ 3 ಅಂಕವನ್ನು ನಿಗದಿಪಡಿಸಲಾಗಿದೆ. ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಗದ್ಯಕ್ಕೆ 4 ಅಂಕ. ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು ಗದ್ಯಕ್ಕೆ 4 ಅಂಕ. ಬುದ್ಧ ಬಿಸಲೂರಿನವನು ಗದ್ಯಕ್ಕೆ 3 ಅಂಕ. ಮಹಾತ್ಮರ ಗುರು ಗದ್ಯಕ್ಕೆ 3 ಅಂಕ. ನಿರಾಕರಣೆ ಗದ್ಯಕ್ಕೆ 4 ಅಂಕ. ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಗದ್ಯಕ್ಕೆ 3 ಅಂಕ. ಚತುರನ ಚಾತುರ್ಯ ಗದ್ಯಕ್ಕೆ 3 ಅಂಕ. ಇನ್ನು ನಾಟಕ ವಿಭಾಗಕ್ಕೆ ಬಂದರೆ ಬೋಳೆಶಂಕರ ನಾಟಕ ಇದೆ, ಅದಕ್ಕೆ 25 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಹಾಗೆಯೇ ಭಾಷಾಭ್ಯಾಸ ಇರುತ್ತೆ 12 ಅಂಕಗಳಿಗೆ. ಪ್ರಬಂಧ ರಚನೆ ಇರುತ್ತೆ. ಪತ್ರಲೇಖನ ಇರುತ್ತೆ 4 ಅಂಕಗಳಿಗೆ. ಈ ರೀತಿ ನಿಮ್ಮ ಅಂಕಗಳು ವಿಭಾಗ ಆಗುತ್ತೆ ಅಂತೇಳಿ ಹೇಳ್ತಾ ಪ್ರಥಮ ಪಿಯುಸಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ನೀಲನಕ್ಷೆ ಇದಾಗಿದೆ. ಎಲ್ಲರೂ ಕೂಡ ಈ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ಓದ್ಕೊಳ್ಳಿ, ನಿಮ್ಮ ಪರೀಕ್ಷೆಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.